ಬಂಧುಗಳೇ, ನೀವೇ ಹೇಳಿ, ಮೋದಿಯವರು 15 ಲಕ್ಷ ರೂಪಾಯಿ ಹೊರಗಡೆಯಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರ ಜೇಬಿನಲ್ಲಿ ನಾನು 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದು ನಿಜಾನೋ ಸುಳ್ಳು? ನೀವೇ ಹೇಳಿ. ಸುಳ್ಳ ಅಂದ್ರೆ ಮೋದಿ ಸುಳ್ಳು ನಿಜ? ಮೋದಿ ಮಾತುಗಳು ನಿಜಾನೋ ಸುಳ್ಳು? ಮತ್ ಇನ್ನೂ ಯಾಕಪ್ಪ, ಇನ್ನೂ ಯಾಕೆ ಅವನ ಪರ ಬರೀತೀರಿ? ಇನ್ನೂ ಯಾಕೆ ಅವನ ಬಗ್ಗೆ ಏನು ಮಾತಾಡಲ್ಲ? ಬೇರೆಯವ್ರದಾದ್ರೆ ಏನು ಕೆತ್ತಿ ಬರೆದು ಬಿಸಾಕೋದು, ಟೀಕೆ ಮಾಡೋದು. ಎರಡನೇ ಸುಳ್ಳು, 2 ಕೋಟಿ ನೌಕರಿಗಳು ಕೊಡ್ತೀನಿ, ಜಾಬ್ ಗ್ಯಾರಂಟಿ 2 crores ಕೊಟ್ರ? 2 ಕೋಟಿ ಕೊಟ್ರ? ಇಲ್ಲ. ಅಂದ್ರೆ ಮೋದಿ ಅವರು ಸುಳ್ಳು ನಿಜ? ನೀವೇ ಹೇಳಿ. ಸುಳ್ಳ. ಆಮೇಲೆ ಮೋದಿ ಅವರು ಹೇಳಿದ್ರು ರೈತರಿಗೆ ನಾನು ಡಬಲ್ ಇನ್ಕಮ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಾಡಿಕೊಟ್ರ? ಇಲ್ಲ. ಆಮೇಲೆ ನಾನು ಇನ್ಫ್ಲೇಷನ್ ಏನಿದೆ ಅಥವಾ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಮಾಡಿದ್ರ? ಮಾಡಲಿಲ್ಲ. ಆಮೇಲೆ ನೋಟ್ ಬಂದಿ ಮಾಡಿದ್ರು. ನೋಟ್ ಬಂದಿ ಮಾಡಿ ಹೇಳಿದ್ರು ಕರಪ್ಷನ್ ಕಡಿಮೆ ಮಾಡಕ್ ಮಾಡೀನಿ, ಟೆರರಿಸಮ್ ಕಡಿಮೆ ಮಾಡಕ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆಯ್ತಾ? ಕರಪ್ಷನ್ ಹಂಗೆ ಇದೆ. ಮತ್ತು ಇವ್ರದು ಎಲ್ಲ ದೃಷ್ಟಿಯಿಂದ ಇವತ್ತು ಸುಳ್ಳು ಸುಳ್ಳು ಸುಳ್ಳು. ಮೋದಿಯವರು ನಂಬರ್ 1 ಸುಳ್ಳು. ನಂದಲ್ಲ, ಅವ್ರು ಹೇಳಿದ ಮಾತೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಸುಳ್ಳಿನ ಸರ್ದಾರ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇವೆಲ್ಲ ಸುಳ್ಳು ಹೇಳಿ ಹೇಳಿ ಜನರಿಗೆ ಇವತ್ತು ವಿಶ್ವಾಸಘಾತ ಮಾಡಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ನಾನು ವಿಶೇಷವಾಗಿ ನಿಮ್ಗೆ ಹೇಳ್ತೇನೆ, ನಮಗೆ ಕಾಂಗ್ರೆಸ್ನವ್ರಿಗೆ ಹೆಂಗೆ ತೊಂದರೆ ಕೊಡಬೇಕು ಆ ಕಡೆ ಗಮನ ಬಹಳ ಇದೆ. ನಮ್ಮ ಪಾರ್ಟಿ ಅಕೌಂಟ್ಗಳು ಬಂದ್ ಮಾಡಿದ್ರು. 40% ಹಣ ಇದೆ, ವೆಲ್ತ್ ಇದೆ. ಮತ್ತು ಕೆಳಗಡೆ ಇರ್ತಕ್ಕಂಥ 50% ಜನರ ಹತ್ರ, ಬಡವರ ಹತ್ರ 6.4% ಇದೆ. ನೀವು ಹೇಳಿ, ನೀವು ಹೇಳಿ, ದೇಶದ ಗತಿ ಏನಾಗಿದೆ? ಎಲ್ಲಿ ಬೆಳೆದಿದೆ? ಎಲ್ಲಿ ಡೆವಲಪ್ ಆಗಿದೆ? ಏನಾದರೂ ಜನ ಬದುಕಿದ್ರೆ ಇಂಥ ಗ್ಯಾರಂಟಿಲಿಂದ ಜನ ಬದುಕ್ತಾ ಇದ್ದಾರೆ ಹೊರತಾಗಿ ಮೋದಿ ಅವರ ಸುಳ್ಳು ಭರವಸೆಯಿಂದ ಅಲ್ಲ. ಅದಕ್ಕೆ ಬಂಧುಗಳೇ, ನೀವು ಇದು ನೆನಪಿಡಿ. ನಿಮ್ದೇನೂ ಕೊಡುಗೆ ಇಲ್ಲ, ಆದರೆ ಹೇಳೋದು ಜಾಸ್ತಿ. ಅವರು ವಿಶೇಷವಾಗಿ ಏನು ಮಾಡ್ತಾರೆ, ಮುಂಜಾನಿಂದ ಸಂಜೆವರೆಗೆ ಟಿವಿಯಲ್ಲಿ ಮಾತ್ರ ಕಾಣೋದು. ಒಂದು ದಿವಸ ಕೂಡ ನೀವು ಇಂಥ ಟಿವಿಯಲ್ಲಿ ನೋಡದೆ ಇರ್ತಕ್ಕಂಥ ದಿನ ಒಂದು ಇಲ್ಲ. ಹಿಂದೆ ಪ್ರಧಾನಮಂತ್ರಿಗಳು ಯಾರೂ ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರೂ ಯಾರೂ ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರಲಿಲ್ಲ. ಇವರು ದಿನ ಇಲ್ಲಿ ನಮ್ಮ ದೇಶದಲ್ಲಿ ಮಣಿಪುರ ಅಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ, 2 ಕೋಮುಗಳು ಜಗಳ ಆಡ್ತಾ ಇವೆ, 2 ಟ್ರೈಬ್ಗಳು ಜಗಳ ಆಡ್ತಾ ಇವೆ. ಅನೇಕ ಜನರ ಮನೆ ಸುಟ್ಟೋಗಿವೆ, ಆಸ್ತಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ. 42 ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು, ಇನ್ನೂ ಅಡ್ಡಾಡ್ತಾನೆ ಇದ್ದಾರೆ. 42 ದೇಶಕ್ಕೆ ಹೋಗಿದ್ದಾರೆ. ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು.
ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ. ಅಲ್ಲಿ ಇವರು ಒಂದು ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ, ಕಾಳಜಿಯಿಂದ ಹೇಳಲಿಲ್ಲ. ಕಾರಣ ಏನು? ಅಲ್ಲಿ ಹೋಗ್ಲಕ್ಕೆ ಹೆದರ್ತಾ ಇದ್ರ? ಅರೆ, ರಾಹುಲ್ ಗಾಂಧಿ ಅವರು 2 ಸಲ ಹೋದರು. ಮಣಿಪುರಂದನೇ ಅವರು 2ನೇ ತಮ್ಮ ಪಾದಯಾತ್ರೆಯನ್ನ ತೆಗೆದರು. ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಏನು ಮಹಾರಾಜರ ಕಾಲದಲ್ಲಿ ಆಗಿವು ಅಥವಾ ಏನು ನೆಹರೂಜಿ ಅವ್ರ ಕಾಲದಲ್ಲಿ ಆಗಿತ್ತು, ಅವು ಎಲ್ಲನೂ ಒಂದು ಅದಾನಿ ಅಂಬಾನಿ ಇವರಿಗೆ ಮಾರ್ತಾ ಇದ್ದಾನೆ. ಅದು ನಿಮ್ಮ ಆಸ್ತಿ, ನಿಮ್ಮ ಆಸ್ತಿ. ನಮ್ಮ ಟ್ಯಾಕ್ಸ್ ಮೇಲೆ ಕಟ್ಟಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂಥ ಕಾರ್ಖಾನೆಗಳು ಇವತ್ತು ಆ ಕಾರ್ಮಿಕರಿಗೆ ಬೀದಿ ಪಾಲ ಮಾಡಿ ಆ ಆಸ್ತಿಯನ್ನ ಮಾರಿ ಒಬ್ಬನಿಗೆ ಶ್ರೀಮಂತ ಮಾಡಕ್ಕೆ ಇವರು ತನ್ನ ಎಲ್ಲ ಇಡೀ ಶಕ್ತಿ ತನ್ನ ಸರ್ಕಾರವನ್ನ ಬಿಟ್ಟಿದ್ದಾರೆ. ಏರ್ಪೋರ್ಟ್ ತಗೊಳ್ಳಿ, ಪೋರ್ಟ್ ತಗೊಳ್ಳಿ, ರಸ್ತೆ ತಗೊಳ್ಳಿ, ಗಾಳಿ ಮೇಲೆ ಅಡ್ಡಾಡೋದು ವಿಮಾನಗಳು ತಗೊಳ್ಳಿ, ಅದ್ರ ಎಲ್ಲನೂ ಕೂಡ ತನಗೆ ಬೇಕಾದಂತ ಜನರಿಗೆ ಕೊಡ್ತಾ ಇದ್ದ. ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಥವಾ ಸಂವಿಧಾನಕ್ಕೆ ಪುನಃ ಅದನ್ನ ಬರೀಬೇಕು ಅಂತಕ್ಕಂಥ ಮಾತು ಬಿಜೆಪಿ ಮತ್ತು ನಮ್ಮ RSS ದವರು ಮಾಡ್ತಾ ಇದ್ದಾರೆ. ಈ ದೇಶದ ಜನ ನೀವೇನಷ್ಟೇ ತಿಪ್ರಿಲಾಗ ಹೊಡಿರಿ, ಸಂವಿಧಾನ ಬದಲಾವಣೆ ಮಾಡಕ್ ಆಗೋದಿಲ್ಲ, ಜನ ಉಡೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ. ಸಂವಿಧಾನ ಮಾಡಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನೀವು ಸತ್ರಿ, ನಿಮಗೇನು ಹಕ್ಕಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರೂಜಿ, ಅನೇಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಸೇರಿ ತಯಾರು ಮಾಡಿದಂತ ಸಂವಿಧಾನ ನೀವು ಅದಕ್ಕೆ ತೆಗೆದುಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತೆ ಕೆಲವು ಜನ ಹೇಳ್ತಾರೆ ಇದು ಸಂವಿಧಾನ ಅವ್ರು ಒಬ್ಬರೇ ಏನ್ ಮಾಡಿದಾರ, ಮತ್ತೆ ಯಾರು ಮಾಡಿದಾರಪ್ಪ? ನಿಮ್ಮ ತಾತ ಬಂದ್ ಮಾಡ್ದ ಅಥವಾ ನಿಮ್ಮ RSS ದವ್ರು ಬಂದ್ ಮಾಡಿದ್ರ? ಯಾರು ಮಾಡಿದ್ರು? ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರೂ ಕೂಡ ಸಂವಿಧಾನ ಸಭೆಯಲ್ಲಿ 7 ಜನ ಸದಸ್ಯರಿದ್ರು. ಆ ಸದಸ್ಯರು ಎಲ್ಲರೂ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನ ರೂಪಿಸಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ. ಮೋದಿಯವರೇ, ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದ್ರಿ, ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನಗ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋದ್ರಿ. ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರೆಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು, ಓಟಿನ ಹಕ್ಕು, ಗಂಡಿರ್ಲಿ ಹೆಣ್ಣಿರ್ಲಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ಯಾವ ಜನಾಂಗದವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು. ಇದು ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ.
ಇನ್ನೂ ಕೂಡ RSS ಬಿಜೆಪಿದವ್ರು ಅದೇ ಮಾತಾಡ್ತಾರೆ. ದಿನ ಎದ್ದು ಇದಕ್ಕೆ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ಅವರ ಪ್ರಯತ್ನ ನಡೆದಿದೆ. ಬಂಧುಗಳೇ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ಕೆಲಸಗಳು ಮಾಡಿದೆ, ಅನೇಕ ಒಳ್ಳೆ ಕೆಲಸ ಮಾಡಿದೆ. ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು, ಆರ್ಥಿಕ ಬಲ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ. ಈ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದೆ. ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಆಸಾಮಿಂದ ಈ ನಮ್ಮ ಗುಜರಾತ್ ವರೆಗೆ ಯಾವುದಾದ್ರೂ ಇವತ್ತು ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಆ ಕಾಂಗ್ರೆಸ್ ಪಾರ್ಟಿನೇ ತನ್ನ ಮೂಲ ತತ್ವಗಳನ್ನು ಬಿಡದೆ, ಐಡಿಯಾಲಜಿ ಬಿಡದೆ ಸತತವಾಗಿ ಕೆಲಸ ಮಾಡ್ತಾ ಇದೆ. ನಾವು ಕೆಲವು ಕಡೆ ರಾಜ್ಯ ಕಳ್ಕೊಂಡಿರಬಹುದು, ನಾವು ಕೆಲವು ಕಡೆ ಸೋತಿರಬಹುದು, ಆದರೆ ಜನ ಕಾಂಗ್ರೆಸ್ ಪಾರ್ಟಿಗೆ ನೆನೆಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾತಂತ್ರ ಉಳಿಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ. ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ. 2% ಎಲೆಕ್ಷನ್ದಲ್ಲಿ. ಆದರೂ ಕೂಡ ಅವರು ಕೆಲವು ಹೀಯಾಳಿಸ್ತಾರೆ, ಹಮ್ ಕಾಂಗ್ರೆಸ್ ಖತಮ್ ಕರೆಂಗೆ, ಕಾಂಗ್ರೆಸ್ ಮುಕ್ತ ಭಾರತ್. ಎಲ್ಲಪ್ಪ ಮುಕ್ತ ಭಾರತ್? ಇನ್ನೊಂದು ನಮಗೆ ಬಂದಿದ್ರೆ, ಒಂದು 25 ಸೀಟ್ ಬಂದಿದ್ರೆ ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮಗೆ 10 ಸೀಟ್ ಕೊಟ್ಟಿದ್ರೆ ಇನ್ನೂ, ಮತ್ತು ನಮ್ಮ ಮಧ್ಯಪ್ರದೇಶ್ ಮತ್ತು ಇನ್ನೊಂದು 2-3 ರಾಜ್ಯಗಳಲ್ಲಿ 2-3 ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನು ಹೇಳ್ತಿದ್ರಲ್ಲ, 400 ಪಾರ್ ಹೋಗಿ 220ಕ್ಕೆ ಬಂದ. ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದು ಸಲ ಅವನು ಕೆಳಗೆ ಬೀಳ್ತಾನೆ. ಮ್ಯಾಲೆ ಏರ್ದವನು ಕೆಳಗೆ ಬರಲೇಬೇಕು. ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗೆ ಮತ್ತೆ ಇಲ್ಲಿ ಬರಲೇಬೇಕಲ್ಲ. ಏನು ಅಲ್ಲೇ ಕುಂತಿರ್ತಾನೆ 24 ತಾಸು? ಇಲ್ಲ. ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲೆಯಲ್ಲಿ ಕೂಡ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ. ನಮ್ಮ 5 ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮಂತ್ರಿಗಳು, ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ, ನಾವು ಒಬ್ಬರದ ಹೆಸರು ಹೇಳೋದು, ಇವರೆಲ್ಲರೂ ಕೂಡ ಗ್ಯಾರಂಟಿಗಳ ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಮೋದಿ ಬಿಜೆಪಿ ಸರ್ಕಾರ ಅಥವಾ ಏನಿವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಆ ಮುಖ್ಯಮಂತ್ರಿಗಳಿಗೆ ಉಸಿರೇ ಇಲ್ಲ, ಬಾಯೇ ತೆರೋದಿಲ್ಲ. ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ನಾ ಹೇಳಬಾರ್ದು, ಹೊಗಳ್ತಾರೆ ಅಂತ ಚೆನ್ನಾಗಿರಲ್ಲ, ಯಾರು ಬಾಯಿ ತೆರೀತಾರೆ? ಮೋದಿ ಒಬ್ಬರೇ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಮಂತ್ರಿ, MLA, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ
ಮಾತಾಡಿ ಕೆಲಸ ಮಾಡತಕ್ಕಂಥ ಜನ ಈ ಕಾಂಗ್ರೆಸ್ನಲ್ಲಿದ್ದಾರೆ. ಇದು ನಮ್ಮ ಪಾರ್ಟಿ, ಇದು ನನ್ನ ಪಾರ್ಟಿ. ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡೋ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ, ಬಯ್ಯ ಜನ ಇದ್ದಾರೆ, ಅಲ್ಲೆಲ್ಲ ಟೀಕಾಚಾರಿಗಳು ಭರ್ತಿಯಾಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡಿ ತೋರಿಸೋರು, ನಿಮ್ಮನ್ನ ಉಪಯೋಗ ಆಗ್ತಕ್ಕಂಥ ಎಲ್ಲ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಿದೆ. ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಒಂದೊಂದು ಸಾರಿ ಪತ್ರಿಕೆಯಲ್ಲಿ ದಿನ ನೋಡ್ತೀನಿ ನಾನು, ಅದು ಯಾಕೆ ಬರ್ತದೋ ಏನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾನೆ ಇದ್ದಾರೆ, ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಟಿಲ್ಲ, ಇಲ್ಲಿ ತಾವು ಪ್ರಾಮಾಣಿಕವಾಗಿ ಹೇಳಿ. ಇಲ್ಲಿ ಸೇರಿದಂತ ಜನ ದಯವಿಟ್ಟು ನಿಷ್ಪಕ್ಷಪಾತವಾಗಿ ಹೇಳಿ, ನಿಮಗೆ ಗ್ಯಾರಂಟಿಗಳು ಮುಟ್ಟಿವೇ ಇಲ್ಲ, ಮುಟ್ಟಿವೇ ಇಲ್ಲ. ಮತ್ತೆ ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನ ಹೊಗಳಬೇಕೋ ತೆಗಳಬೇಕೋ ನೀವೇ ಹೇಳಿ. ಅದಕ್ಕೆ ನಮ್ಮ ಪಾರ್ಟಿ ಅಂದರೆ ಕೆಲಸದ ಪಾರ್ಟಿ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 10 ಔಷಧ ಕಾರ್ಯಕ್ರಮ ಇಡೀ ದೇಶ ತುಂಬ ಕೊಟ್ಟೆವು. ಆದ್ರೆ ಕೆಲವು ಜನ ಬೈದರು ಅವಾಗೂ ನಮಗೆ. ಅದು ಆದಮೇಲೆ 20 ಔಷಧ ಕಾರ್ಯಕ್ರಮ ಕೊಟ್ಟೇವೆ. ಅದನ್ನು ಕೂಡ ಅಂದಿನ ದೇವರಾಜ್ ಅರಸು ಅವರು ಮತ್ತು ಇಂದಿರಾ ಗಾಂಧಿ ಅವರು ಮಾಡಿದರು. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲಿ ಮಾಲೀಕರಾದರು. ಆಮೇಲೆ ಬಿಡುಗಡೆ ಅನೇಕ ಜಮೀನ್ದಾರಗಳು ಜಮೀನು ಕಳ್ಕೊಂಡು ಅವರು ಇಂದಿರಾ ಗಾಂಧಿಗೆ ಬೈತ ಮಾಡಿದ್ಯಾರು? ಕಾಂಗ್ರೆಸ್ ರೀ, ಕಾಂಗ್ರೆಸ್ ತತ್ವ. ಅಂತ ಒಂದು ಕೆಲಸ ಇವತ್ತು ಮೋದಿ ಅವರು ತೋರಿಸಿ ನಿಮಗೆ. ಭೂ ಸುಧಾರಣೆ ಕಾನೂನು ಇನ್ನು ಬಿಟ್ಟು ಹೋಗಿದೆ. ಬಿಹಾರ್, UP, ಗುಜರಾತ್ ಇಲ್ಲೆಲ್ಲ ಇನ್ನೂ ಬಿಟ್ಟು ಹೋಗಿದೆ. ನೀವು ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ? ನೀವು ಯಾಕೆ ಬಡವರ ಹತ್ರ ಹೋಗೋದಿಲ್ಲ? ಮೋದಿ ಬಡವರ ಹತ್ರ ಎಲ್ಲಿ ಹೋಗಲ್ಲ. ಈಗ ನಾವು ಬಂದೇವಲ್ಲ ಈ ರಸ್ತೆಯಲ್ಲಿಂದ, ಇಂಥದ್ದೇ ಒಂದು ರಸ್ತೆ ಮಾಡ್ಕೋತಾನೆ, ಪಬ್ಲಿಕ್ ಮೀಟಿಂಗ್ನ ಕೈಸೆ ಹೋ ಅನ್ಕೊಂಡು ಬರ್ತಾರೆ. ಇದರಿಂದ ದೇಶ ಉದ್ಧಾರ ಆಗಲ್ರಿ. ದೇಶ ಉದ್ಧಾರ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು, ದೊಡ್ಡ ದೊಡ್ಡ ನಮ್ಮ ಇನ್ವೆಸ್ಟ್ಮೆಂಟ್ ಬರಬೇಕು. ಆವಾಗ ಮಾತ್ರ ಜನರಿಗೆ ನೌಕರಿ ಸಿಗ್ತದೆ, ಹೊಟ್ಟೆಗೆ ಊಟ ಸಿಗ್ತದೆ, ಮೈಗೆ ಬಟ್ಟೆ ಸಿಗ್ತದೆ, ಸಾಧ್ಯ ಇದೆ. ಆದರೆ ಕೆಲವು ಜನ ಅದು ನೆನಪಿಡೋದಿಲ್ಲ. ಯಾಕೆ ನೆನಪಿಡೋದಿಲ್ಲ ಅಂದರೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಈಗ